ಎಲ್ಲರಿಗೂ ನಮಸ್ಕಾರ. ಆಮ್ಲೆಟ್ ಮಾಡಲು ಮೊಟ್ಟೆಗಳನ್ನು ಒಡೆದಾಗ ಅದಕ್ಕೆ 2 ಚಮಚ ಹಾಲನ್ನು ಸೇರಿಸುವುದರಿಂದ ಆಮ್ಲೆಟ್ ಮೃದುವಾಗುತ್ತದೆ. 2 ಕಟ್ ಮಾಡಿದ ಬದನೆಕಾಯಿ ತಕ್ಷಣ ಕಪ್ಪಗಾಗುತ್ತದೆ. ಇದನ್ನು ನೀರಿನಲ್ಲಿ ಹಾಕಿ ಇಡುವುದರಿಂದ ಬಹಳ ಸಮಯದವರೆಗೆ ಬದನೆಕಾಯಿ ಕಪ್ಪಾಗುವುದಿಲ್ಲ ಮತ್ತು ಹಾಳಾಗುವುದಿಲ್ಲ. 3 ಹಪ್ಪಳ ಮತ್ತು ಸಂಡಿಗೆಗಳನ್ನು ಫ್ರೈ ಮಾಡುವಾಗ ಎಣ್ಣೆಗೆ 1 ಚಮಚ ಉಪ್ಪು ಸೇರಿಸಿದರೆ ಎಣ್ಣೆ ಜಾಸ್ತಿ ಹಿಡಿಯುವುದಿಲ್ಲ. 4 ಯಾವುದೇ ಸಿಹಿ ಅಡುಗೆಗಳನ್ನು ಮಾಡುವಾಗ ಅದಕ್ಕೆ ಚಿಟಿಕೆ ಉಪ್ಪು ಸೇರಿಸುವುದರಿಂದ ಅದರ ರುಚಿ ಹೆಚ್ಚಾಗುತ್ತದೆ. 5 ಪೂರಿ ಮಾಡುವಾಗ ಪೂರಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಸೇರಿಸಿ ಪೂರಿ ಗರಿಗರಿಯಾಗಿ ಬರುತ್ತದೆ. 6 ಅನ್ನ ಮಾಡುವಾಗ ಅದಕ್ಕೆ 1 ಚಮಚ ಎಣ್ಣೆ ಸೇರಿಸಿ, ಇದರಿಂದ ಅನ್ನ ಬಹಳ ಉದುರಾಗಿ ಆಗುತ್ತದೆ. 7 ತೊಗರಿ ಬೇಳೆ ಸಾಂಬಾರು ಮಾಡುವಾಗ ಬೇಳೆಯನ್ನು ಹುರಿದು ಸೇರಿಸುವುದರಿಂದ ಸಾಂಬಾರು ರುಚಿ ಹೆಚ್ಚಾಗುತ್ತೆ. 8 ಮೊಸರು ಮಾಡುವಾಗ ಸ್ವಲ್ಪ ಬೆಚ್ಚಗಿನ ಹಾಲಿಗೆ ಮೊಸರನ್ನು ಸೇರಿಸುವುದರಿಂದ ಮೊಸರು ತುಂಬ ಚೆನ್ನಾಗಿ ಆಗುತ್ತದೆ. 9 ಇಡ್ಲಿ ಹಿಟ್ಟು ರುಬ್ಬುವಾಗ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ರುಬ್ಬುವುದರಿಂದ ಇಡ್ಲಿ ಚೆನ್ನಾಗಿ ಬರುತ್ತವೆ. 10 ರೊಟ್ಟಿ ಮಾಡುವಾಗ ಬಿಸಿ ನೀರಿನಲ್ಲಿ ಹಿಟ್ಟನ್ನು ಕಲಸಿ ಮಾಡುವುದರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತವೆ.